ಅಂತಂದ್ರೆ ಏನು? ಧ್ಯಾನಕ್ಕೆ ಮೈಂಡ್‌ಫುಲ್‌ನೆಸ್‌ಗೆ ಸ್ವಲ್ಪ ಅಷ್ಟೇ ವ್ಯತ್ಯಾಸ ಇರೋದು. ಯಾಕೆಂದ್ರೆ ನಾವು ಕಣ್ಣು ಮುಚ್ಕೊಂಡು ನಮ್ಮ ಒಂದು ಉಸಿರಾಟದ ಕಡೆ ಗಮನ ಕೊಟ್ಕೊಂತ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಧ್ಯಾನ ಆಗುತ್ತೆ. ಕಣ್ಣು ತೆರ್ಕೊಂಡು ಸಹ ನಾವು ನಮ್ಮ ಉಸಿರಿನ ಜೊತೆ ಇದ್ಕೊಂಡು ಪ್ರತಿಯೊಂದು ಕೆಲಸ ಮಾಡೋದನ್ನ ನಾವೇನಂತೀವಿ ಮೈಂಡ್‌ಫುಲ್‌ನೆಸ್ ಅಂತ ಹೇಳ್ತೀವಿ. ಯಾವ್ದು ನಾವು ಧ್ಯಾನ ಮಾಡೋದು ಎನರ್ಜಿ ತಗೊಳಕ್ಕೋಸ್ಕರ ಧ್ಯಾನ ಮಾಡ್ತೀವಿ. ಮೈಂಡ್‌ಫುಲ್‌ನೆಸ್ ಯಾಕ್ ಬೇಕು ಅಂತಂದ್ರೆ ಎನರ್ಜಿನ ಸೇವ್ ಮಾಡಕ್ಕೆ ಈ ಮೈಂಡ್‌ಫುಲ್‌ನೆಸ್ ಬೇಕಾಗುತ್ತೆ. ಏನು ಮೈಂಡ್‌ಫುಲ್‌ನೆಸ್ ಅಂತಂದ್ರೆ ನಾವು ಇಲ್ಲಿ ಇರ್ತೀವಿ. ಸಪೋಸ್ ನಾನೀಗ ಮಾತಾಡ್ತಾ ಇದ್ದೀನಿ. ಈಗ ಮಾತಾಡುವಾಗ ನನ್ನ ದೇಹ ಇಲ್ಲಿರುತ್ತೆ, ಮನಸ್ಸು ಎಲ್ಲೋ ಇರುತ್ತೆ ಅಂತಂದ್ರೆ ಅದು ಮೈಂಡ್‌ಫುಲ್‌ನೆಸ್ ಆಗಲ್ಲ. ಪ್ರತಿಯೊಂದು ಕೆಲ್ಸ ನೀವ್ ಏನೇ ಮಾಡಿ, ಅಡಿಗೆ ಮಾಡ್ತಾ ಇರಿ, ಒಂದು ಹಾಡ್ ಹೇಳ್ತಾ ಇರಿ, ವಾಕಿಂಗ್ ಹೋಗ್ತಾ ಇರಿ, ಡಾನ್ಸ್ ಮಾಡಿ, ಸಂಗೀತ ಹೇಳಿ, ಏನೇ ಒಂದು ಕೆಲ್ಸ ಮಾಡುವಾಗ ನಿಮ್ಮ ದೇಹ ಒಂದೇ ಅಲ್ಲ, ಮನಸ್ಸು ಸಂಪೂರ್ಣವಾಗಿ ಅದ್ರ ಮೇಲೆನೆ ಇರ್ಬೇಕು. ಆ ಕೆಲ್ಸದ ಮೇಲೆನೆ ಇರ್ಬೇಕು. ಅದನ್ನ ನಾವೇನಂತೀವಿ ಮೈಂಡ್‌ಫುಲ್‌ನೆಸ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ನಾವು ಆ ತರ ಇದ್ಕೊಂಡು ಯಾವುದೇ ಒಂದು ಕೆಲಸ ಮಾಡಿದಾಗ ಅಂದ್ರೆ ಮಾಡ್ತಿರೋ ಕೆಲ್ಸದ ಮೇಲೆ ಫೋಕಸ್ ಬೇಕು, ಕಾನ್ಸಂಟ್ರೇಷನ್ ಬೇಕು, ಅವೇರ್ನೆಸ್ ಬೇಕು ಅಲ್ವಾ? ಏನೇ ನಾವು ಮಾಡ್ತಾ ಇದ್ರು ಅವೇರ್ನೆಸ್ ಇಂದ ಮಾಡ್ಬೇಕು. ಕೆಲವ್ರು ಮಾತಾಡ್ತಾ ಇರ್ತಾರೆ, ಏನ್ ಮಾತಾಡ್ತಿರ್ತಾರೆ ಅಂತ ಗೊತ್ತಾಗಲ್ಲ. ಅಥವಾ ಕೆಲವ್ರು ಅಡಿಗೆ ಮಾಡ್ತಾ ಇರುವಾಗ ತಲೆಯಲ್ಲಿ ನಾನಾ ರೀತಿ ಆಲೋಚನೆಗಳು ಇರುತ್ತೆ. ಈ ತರ ನಾವ್ ಎಲ್ಲಿ ಫೋಕಸ್ ಕಾನ್ಸಂಟ್ರೇಷನ್ ಇರಲ್ಲ, ಅವಾಗ ಈ ಮನ್ಸು ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾ ಇರುತ್ತೆ. ಅವಾಗ ಅನ್ನೆಸೆಸರಿ ನಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಮಾಡೋ ಕೆಲ್ಸನ ಎಂಜಾಯ್ ಮಾಡ್ತಾ ಅವೇರ್ನೆಸ್ ಅಲ್ಲಿದ್ದು 100% ಫೋಕಸ್ ಆನ್ ದಟ್ ವರ್ಕ್ ನಾವು ಮಾಡಿದಾಗ, ಓದುವಾಗಿರ್ಬೋದು, ಸಪೋಸ್ ಮಕ್ಳು ಓದುವಾಗ ಓದೋ ಕಣ್ಣು ಬುಕ್ ಮೇಲಿರುತ್ತೆ, ಬೇರೆ ಎಲ್ಲಾ ಕಡೆ ಮನಸ್ಸು ಓಡ್ತಾ ಇರುತ್ತೆ. ಸೊ ಅದಲ್ದೆ ಕಂಪ್ಲೀಟ್ ನಾವ್ ಏನ್ ಕೆಲ್ಸ ಮಾಡ್ತಾ ಇದೀವಿ ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ನ ಇಡ್ಬೇಕಾಗತ್ತೆ. ಆ ಮೊಮೆಂಟ್ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು, ಬಿ ಇನ್ ದಿಸ್ ಮೊಮೆಂಟ್, ಎಂಜಾಯ್ ದಿಸ್ ಪ್ರೆಸೆಂಟ್ ಮೊಮೆಂಟ್ ಅಂತ ನಾವ್ ಹೇಳ್ತಾ ಇರ್ತೀವಿ. ಸೊ ಎವ್ರಿ ಸೆಕೆಂಡ್ ನಾವು ಆ ಮೊಮೆಂಟ್ ನ ಎಂಜಾಯ್ ಮಾಡ್ತಾ ಇರೋದೇನೆ ಮೈಂಡ್‌ಫುಲ್‌ನೆಸ್ ಆಗುತ್ತೆ. ಇಲ್ಲ ನಾನು ಇಲ್ಲಿ ಈ ಕ್ಷಣದಲ್ಲಿ ಹೆಸರಿಗಿದ್ದೀನಿ, ಫಿಸಿಕಲ್ ಬಾಡಿ ಇಲ್ಲಿದೆ, ಆದ್ರೆ ಮನಸ್ಸು ಇನ್ನೆಲ್ಲೋ ಇದೆ ಅಂತಂದ್ರೆ ಅದು ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇದ್ದಂಗೆ ಸಾಧ್ಯನೇ ಇಲ್ಲ. ಸೊ ಆ ಮೊಮೆಂಟ್ ಗೆ ನಾವು ಪ್ರಯಾರಿಟಿ ಕೊಡ್ಬೇಕಾಗುತ್ತೆ ಫಸ್ಟ್. ಈ ಮೊಮೆಂಟ್ ಅಂದ್ರೆ ನಾನು ಈ ಮೊಮೆಂಟ್, ಈ ಒಂದು ಕ್ಷಣಕ್ಕೆ ನಾವು ಪ್ರಯಾರಿಟಿ ಕೊಡ್ಬೇಕು, ಇನ್ನೆಲ್ಲ ಆಮೇಲೆ. ಈ ಕ್ಷಣದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಫುಲ್ ಅದ್ರ ಮೇಲೆ ನಾನು ಫೋಕಸ್ ಮಾಡಿ ಮಾಡ್ಬೇಕು. ಇದು ಮಾಡಿದಾಗ ಏನಾಗುತ್ತೆ, ನಮ್ಮ ಕೆಲಸ 100% ಸಕ್ಸಸ್ಫುಲ್ ಆಗಿ ಚೆನ್ನಾಗಾಗುತ್ತೆ. ಏನೇ ಕೆಲಸ ಮಾಡಿ, ಆ ಒಂದು ಅಡಿಗೆ ಮಾಡ್ತೀರಾ, ಅಡಿಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಇಲ್ಲ ಬೇರೆ ಸಂಗೀತ ಕಲಿತೀರಾ, ತುಂಬಾ ಬೇಗ ಕಲಿತೀರಾ ನೀವು. ವಾಕಿಂಗ್ ಹೋಗ್ತೀರಾ, ಆ ವಾಕಿಂಗ್ ಅನ್ನ ನಾವು ಮೈಂಡ್‌ಫುಲ್ ಆಗಿ ಮಾಡಿದಾಗ ಅದ್ರ ಇಫೆಕ್ಟೇ ಬೇರೆ ಇರುತ್ತೆ. ನೀವು ಅದನ್ನ ಚಿಕ್ಕ ಚಿಕ್ಕ ವಿಷಯಗಳಿದನ್ನ ಅಬ್ಸರ್ವ್ ಮಾಡ್ಕೊಂಡಾಗ ಈಚ್ ಮೊಮೆಂಟ್ ಎಷ್ಟು ನಾವು ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನೀವು ಗಮನಿಸ್ಕೋಬಹುದು. ಸೊ ನೆಕ್ಸ್ಟ್, ಇವಾಗ ಈ ಸ್ಥಿತಿಗೆ ಬರ್ಬೇಕು, ನಾನು ಈ ಮೈಂಡ್‌ಫುಲ್ ಸ್ಥಿತಿಗೆ ಬರ್ಬೇಕು ಅಂತಂದಾಗ ಏನೇನು ಪಾಯಿಂಟ್ಸ್ ಅನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಫಸ್ಟ್ ಒನ್, ಈ ಒಂದು ಮೈಂಡ್‌ಫುಲ್‌ನೆಸ್ ಬಂದಾಗ ಎಲ್ಲ ಇಮೋಷನ್ಸ್ ಅನ್ನ ನಾವು ಫಸ್ಟ್ ಗೆಲ್ಬೇಕು. ಯಾವುದೇ ರೀತಿ ಇಮೋಷನ್ಸ್ ನ ನಾವು ಆ ಇಮೋಷನ್ಸ್ ನ ಗಟ್ಟಿ ಇಟ್ಕೊಂಡು ಕೂತ್ಕೋಬಾರ್ದು. ಎಲ್ಲವನ್ನ ಬಿಟ್ಟು ಬಿಡ್ಬೇಕು. ಅಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕಷ್ಟೇ ಅದೆಲ್ಲನೂ. ಸೊ ಇವಾಗ ಏನೇ ಕ್ವಾಲಿಟೀಸ್ ಬೇಕು, ಫಸ್ಟ್ ಒನ್ ಅದಾಯ್ತು. ನೆಕ್ಸ್ಟ್, ಏನೇ ಬಂದ್ರು ಜೀವನದಲ್ಲಿ, ಯಾವುದೇ ಸೆಕೆಂಡ್ ಅಲ್ಲಿ ನಮ್ಗೆ ಏನೇ ಬಂದ್ರು ಎಲ್ಲವನ್ನು ನಾವೇನ್ ಮಾಡ್ಬೇಕು, ಆಕ್ಸೆಪ್ಟ್ ಮಾಡ್ಬೇಕು. ಆಕ್ಸೆಪ್ಟೆನ್ಸ್ ಇಸ್ ಫಸ್ಟ್ ಸ್ಟೆಪ್ ಫಾರ್ ಇದಕ್ಕೆ ಮೈಂಡ್‌ಫುಲ್‌ನೆಸ್ ಪ್ರಾಕ್ಟೀಸ್ ಮಾಡಕ್ಕೆ. ನೆಕ್ಸ್ಟ್, ನಾನ್ ಜಡ್ಜಿಂಗ್. ಜಡ್ಜ್ಮೆಂಟ್ ಬೇಡವೇ ಬೇಡ. ಯಾರು ಹೆಂಗಾರು ಇರ್ಲಿ, ಜಡ್ಜ್ಮೆಂಟ್ ನಾವು ಕೊಡೋದು ಬೇಡ ಅಲ್ವಾ? ಅವ್ರಿಗೆ ಗೊತ್ತಾಗುತ್ತೆ ಏನ್ ಜಡ್ಜ್ಮೆಂಟ್ ಅಂತ. ನಾವು ಕೊಡೋದು ಬೇಡ, ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ಆಮೇಲೆ ಆಮೇಲೆ. ನೆಕ್ಸ್ಟ್, ಪೇಶನ್ಸ್. ಪೇಶನ್ಸ್ ಅಂತೂ ತುಂಬಾನೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಾವೀಗ 41 ಡೇಸ್ ಮೆಡಿಟೇಷನ್ ಚಾಲೆಂಜ್ ಇಟ್ಕೊಂಡ್ವಿ, ಪೇಶನ್ಸ್ ಇಂಪಾರ್ಟೆಂಟ್. ಅಯ್ಯೋ ನಾನು ಇಷ್ಟದಿಂದ ಎಷ್ಟೋ ಜನಕ್ಕೆ ಇದರಿಂದ ಚೇಂಜ್ ಆಗಿರೋರು ಆಲ್ರೆಡಿ ತುಂಬಾ ಜನ ಇದ್ದಾರೆ. ಇನ್ನ ಕೆಲವ್ರಿಗೇನು, ಅಯ್ಯೋ ಇಷ್ಟ ದಿನ ಮಾಡಿದ್ರು ನಂಗೆ ಏನು ಚೇಂಜ್ ಆಗ್ಲಿಲ್ಲ, ಈ ತರ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಆಗಲ್ಲ. ತಾಳ್ಮೆ, ಪೇಶನ್ಸ್ ಅನ್ನೋದು ನಮಗೆ ಬೇಕೇ ಬೇಕು. ಯಾಕೆಂದ್ರೆ ಅವ್ರವ್ರ ಸ್ಥಿತಿಗೆ ಅವ್ರವ್ರೇ ಕಾರಣ ಅಂದಾಗ ಒಬ್ಬೊಬ್ರಿಗೆ ರಿಸಲ್ಟ್ ಕೊಡಕ್ಕೆ ಒಂದೊಂದು ಟೈಮ್ ತಗೊಳುತ್ತೆ. ಎಲ್ಲರಿಗೂ ಒಂದೇ ತರ ಟೈಮ್ ಅಲ್ಲಿ ಆಗಲ್ಲ, ಒಂದೇ ತರ ಅಚೀವ್ಮೆಂಟ್ಸ್ ಆಗಲ್ಲ. ಹಾಗಾಗಿ ಪೇಶನ್ಸ್ ಅನ್ನೋದು ಬೇಕಾಗುತ್ತೆ, ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಪೇಶನ್ಸ್ ಅನ್ನೋದು. ಆಮೇಲೆ ಟ್ರಸ್ಟ್, ನಂಬಬೇಕು ಫಸ್ಟ್. ಆ ಫೇತ್ ಅನ್ನೋದು ಇರ್ಬೇಕು. ನೀವೇನೇ ಕೆಲಸ ಮಾಡಿ, ಏನೇ ಮಾಡಿ, ಫೇತ್, ನಂಬಿಕೆ ಅನ್ನೋದು ಮೇನ್ ಬೇಕಾಗುತ್ತೆ. ಆಮೇಲೆ ನಾನು ಇನ್ನೊಂದು ಕ್ಲಾಸಲ್ಲಿ ಹೇಳಿದೆ, ರೆಸ್ಪಾಂಡ್ ಮತ್ತೆ ರಿಯಾಕ್ಟ್ ಗೆ ಡಿಫ್ರೆನ್ಸ್ ಹೇಳಿದ್ದೆ. ಆ ಎರಡನ್ನ ನಾವು ನೋಡ್ಕೊಂಡು ಅದನ್ನ ಅಪ್ಲೈ ಮಾಡ್ಕೋಬೇಕು. ಏನೇ ಒಂದು ಸಿಚುಯೇಷನ್, ಯಾವುದೇ ತರ ನೀವು ಎಮೋಷನ್ಸ್ ಅನ್ನ ಇದು ಪ್ರೆಸೆಂಟ್ ಮಾಡುವಾಗ ರಿಯಾಕ್ಷನ್ ಇರಬಾರ್ದು, ಜಸ್ಟ್ ರೆಸ್ಪಾನ್ಸ್ ಇರ್ಬೇಕಾಗತ್ತೆ. ನೆಕ್ಸ್ಟ್, ಗ್ರಾಟಿಟ್ಯೂಡ್. ಇದಂತೂ ನಿಜವಾಗ್ಲೂ ಒಂದು ಈ ಪ್ರಾಕ್ಟೀಸ್ ನಾವು ಮಾಡ್ಕೊಂಡ್ಬಿಟ್ರೆ ಈ ಒಂದು ಕಾನ್ಸೆಪ್ಟೇ ನಮ್ಗೊಂದು ದೊಡ್ಡ ಗಿಫ್ಟ್ ಆಗುತ್ತೆ. ಗ್ರಾಟಿಟ್ಯೂಡ್ ಎವ್ರಿ ಮೂಮೆಂಟ್ ತುಂಬಾನೇ ಪ್ರೀಶಿಯಸ್.
ಒಂದೊಂದು ಮೊಮೆಂಟು ಪ್ರೀಶಿಯಸ್. ಆ ಒಂದೊಂದು ಮೊಮೆಂಟ್ಗೂ ನಾವು ಗ್ರಾಟಿಟ್ಯೂಡ್ ಹೇಳ್ಕೋಬೇಕು. ನಾವ್ ಇಲ್ಲಿದ್ದೀವಿ ಅಂದ್ರೆ ದೊಡ್ಡ ಗ್ರಾಟಿಟ್ಯೂಡ್ ಹೇಳ್ಕೋಬೇಕಲ್ವಾ. ಇಲ್ಲೇ ನಾವೇ ಇಲ್ಲ ಅಂತಂದ್ರೆ ಏನು ನಾವು ಅಚೀವ್ ಮಾಡಕ್ ಆಗೋದೇ ಇಲ್ಲ. ಸೊ ಹಾಗಾಗಿ ಗ್ರಾಟಿಟ್ಯೂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಗ್ರಾಟಿಟ್ಯೂಡ್ ಹೇಳ್ಕೋಬೇಕು, ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಹೇಳ್ಬೇಕು. ಯಾರಿಂದ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಅಂತಂದ್ರು ಅವರಿಗೆ ಗ್ರಾಟಿಟ್ಯೂಡ್ ಹೇಳ್ಬೇಕು. ಈ ಒಂದು ಮನೋಭಾವದಲ್ಲಿ ನಾವು ಇರ್ಲೇಬೇಕಾಗುತ್ತೆ. ನೆಕ್ಸ್ಟ್, ಹಳೇದು ಏನೇ ಆಗಿದ್ರು ಓಲ್ಡ್ ಪರ್ಸೆಪ್ಷನ್ಸ್, ನಂಬಿಕೆಗಳು, ಯಾವುದೋ ಒಂದು ಬೇಡ್ದಿರೋ ನಂಬಿಕೆಗಳು. ಯಾರೋ ದೊಡ್ಡವ್ರು ಮಾಡ್ತಿದ್ರು ನಾವು ಮಾಡ್ತಾ ಇದೀವಿ, ಅಯ್ಯೋ ಇಲ್ಲಿದ್ರೆ ಏನೋ ಆಗ್ಬಿಡುತ್ತೆ. ಈ ಒಂದು ನಂಬಿಕೆಗಳು ಏನಿದೆ, ಬೇಡ್ದಿರೋ ನಂಬಿಕೆಗಳು, ಇದೆಲ್ಲಾನು ನಾವು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರ್ಬೇಕು. ಆ ಟೈಮಿಗೆ ನಾವ್ ಏನ್ ಮಾಡ್ಬೇಕೋ ಅದನ್ನ ಮಾಡಿದ್ರೆ ಅದು ಬುದ್ಧಿವಂತರ ಲಕ್ಷಣ ಅಂತ ಹೇಳ್ಬೋದು ನಾವು. ಇಲ್ಲ ಅದ್ ಏನ್ ರೀಸನ್ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ, ಒಟ್ ನಮ್ ದೊಡ್ಡವ್ರು ಮಾಡ್ತಾ ಇದ್ರೆ ನಾನ್ ಮಾಡ್ಬೇಕು, ಅದನ್ನ ಬೈಕೊಂಡ್ ಮಾಡೋದ್ ಬೇರೆ. ಇಷ್ಟವಾಗಿ ಕೆಲವ್ರು ಮಾಡ್ಬೋದು, ಕೆಲವ್ರು ಅಯ್ಯೋ ಯಾಕಾರು ಈ ಒಂದು ಸಂಪ್ರದಾಯ ಅಥವಾ ಈ ಒಂದು ಏನೋ ಕಟ್ಟುಪಾಡಿಟ್ಟಿದ್ದಾರೆ, ಅವ್ರು ದೊಡ್ಡವ್ರು ಮಾಡ್ಕೊಂಡ್ ಬರ್ತಿದ್ದಾರೆ, ನಾನ್ ಮಾಡ್ಲೇಬೇಕು, ಈ ತರ ಬೈಕೊಂಡ್ ಮಾಡೋದ್ರಿಂದನೂ ಪ್ರಯೋಜನ ಇಲ್ಲ. ಸೊ ಓಲ್ಡ್ ಪರ್ಸೆಪ್ಷನ್ಸ್, ಏನೇ ಒಂದು ಅನ್ವಾಂಟೆಡ್ ಬಿಲೀಫ್ಸ್ ಇರುತ್ತಲ್ವಾ, ಬೇಡದಿರೋ ನಂಬಿಕೆಗಳು ಇರುತ್ತೆ, ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಡ್ಬೇಕು. ಲೆಟ್ಟಿಂಗ್ ಗೋ. ಎಲ್ಲ ಹಳೇದು ಏನೇನಿದೆ, ಪಾಸ್ಟ್ ಇಸ್ ಪಾಸ್ಟ್, ಬೇರೆ ಏನೇನೋ ನಡೆದಿರುತ್ತೆ, ಅವೆಲ್ಲನೂ ಬಿಟ್ಟು ಬಿಡ್ಬೇಕು. ಅಲ್ಲಿಗೆ ಬಿಟ್ಬಿಟ್ಟು ನಾವು ಇಷ್ಟು ಅಂಶಗಳನ್ನ, ಈ ಒಂದು 9 ರಿಂದ 10 ಪಾಯಿಂಟ್ಸ್ ನಾನು ಏನ್ ಹೇಳಿದೀನಿ, ಇವನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಮೈಂಡ್ಫುಲ್ನೆಸ್ ನಮಗೆ ಈಸಿ ಆಗುತ್ತೆ. ನಮ್ಮ ಬ್ರೆತ್ ಮೇಲೆ ನಾವು ಗಮನ ಇಟ್ಕೊಂಡು ಧ್ಯಾನವನ್ನ ಮಾಡ್ತೀವಿ. ಅದೇ ಬ್ರೆತ್ ಮೇಲೆ ಗಮನವನ್ನು ಇಟ್ಕೊಂಡು ನಾವು ಪ್ರತಿಯೊಂದು ಕೆಲಸವನ್ನು ಮಾಡಿದಾಗ ಮೈಂಡ್ಫುಲ್ನೆಸ್ ಆಗುತ್ತದು. ಸೊ ಮೆಡಿಟೇಷನ್ ಅಂದ್ರೆ ಎನರ್ಜಿ ಗೈನಿಂಗ್, ಮೈಂಡ್ಫುಲ್ನೆಸ್ ಅಂದ್ರೆ ಆ ಎನರ್ಜಿನ ಸೇವ್ ಮಾಡ್ಕೊಳ್ಳೋದನ್ನ ಕಲಿಯುವ ಒಂದು ಆರ್ಟೆ ಮೈಂಡ್ಫುಲ್ನೆಸ್. ಸೊ ಏನೇ ಒಂದು ನಾವು ಮೈಂಡ್ಫುಲ್ನೆಸ್ ಅಲ್ಲಿ ಮಾಡಿದಾಗ ಆ ಕೆಲಸ ಖಂಡಿತ ಸಕ್ಸಸ್ಫುಲ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ನಾವು ಎಂಜಾಯ್ನು ಮಾಡ್ತೀವಿ. ಅದರಿಂದ ಎಂಜಾಯ್ಮೆಂಟ್, ಅವೇರ್ನೆಸ್ ಎಲ್ಲಾನು ಇದರಲ್ಲಿ ಇಂಪಾರ್ಟೆಂಟ್ ಮಾಸ್ಟರ್ಸ್. ಸೊ ಇವತ್ತಿಂದ ಯಾರು ಈ ಮೈಂಡ್ಫುಲ್ನೆಸ್ ಇನ್ನ ಫಾಲೋ ಮಾಡ್ತಿರ್ಲಿಲ್ಲ, ಅದನ್ನ ಇವತ್ತಿಂದ ಅಡಾಪ್ಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಮೈಂಡ್ಫುಲ್ನೆಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಥ್ಯಾಂಕ್ ಯು ಮಾಸ್ಟರ್ಸ್.